ಜೀವನ ಚರಿತ್ರೆ ಆರಂಭಿಕ ವರ್ಷಗಳಲ್ಲಿ ಲಕ್ಷ್ಮಣ್ ನಾರಾಯಣ ಶರ್ಮಾ ಅವರು ಭಾರತದ ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯ ಅಕ್ಬರ್ಪುರ ಗ್ರಾಮದಲ್ಲಿ ಶ್ರೀಮಂತ ಬ್ರಾಹ್ಮಣ ಕುಟುಂಬದಲ್ಲಿ 1900ರ ಸುಮಾರಿಗೆ ಜನಿಸಿದರು. 11ನೇ ವಯಸ್ಸಿನಲ್ಲಿ ಅವರ ಹೆತ್ತವರು ಮದುವೆಯಾದ ನಂತರ ಅವರು ಅಲೆದಾಡುವ ಸಾಧು ಆಗಲು ಮನೆಯನ್ನು ತೊರೆದರು. ನಂತರ ಅವರು ತಮ್ಮ ತಂದೆಯ ಕೋರಿಕೆಯ ಮೇರೆಗೆ ಮನೆಗೆ ಮರಳಿದರು. ಸ್ಥಿರವಾದ ವೈವಾಹಿಕ ಜೀವನವನ್ನು ನಡೆಸಿದರು. ಅವರು 2 ಪುತ್ರರು ಮತ್ತು ಒಬ್ಬ ಮಗಳಿಗೆ ತಂದೆ. ಮಹಾರಾಜ್ ಜಿಯಂತೆ ಆ ಸಮಯದಲ್ಲಿ ಬಾಬಾ ಲಕ್ಷ್ಮಣ್ ದಾಸ್, ಲಕ್ಷ್ಮಣ ದಾಸ್ ಎಂದು ಉಚ್ಚರಿಸಲಾಗುತ್ತದೆ ಎಂದು ಕರೆಯಲ್ಪಡುವ ನೀಮ್ ಕರೋಲಿ ಬಾಬಾ 1958ರಲ್ಲಿ ತನ್ನ ಮನೆಯನ್ನು ತೊರೆದರು. ರಾಮದಾಸ್ ಅವರು ಬಾಬಾ ಲಕ್ಷ್ಮಣ ದಾಸ್ ಟಿಕೆಟ್ ಇಲ್ಲದೆ ರೈಲಿಗೆ ಹತ್ತಿದರು ಮತ್ತು ಕಂಡಕ್ಟರ್ ರೈಲನ್ನು ನಿಲ್ಲಿಸಲು ನಿರ್ಧರಿಸಿದರು ಎಂದು ಕಥೆಯನ್ನು ಹೇಳುತ್ತಾರೆ. ಮತ್ತು ಫರೂಕಾಬಾದ್ ಜಿಲ್ಲೆಯ ಯುಪಿ ನೀಮ್ ಕರೋಲಿ ಗ್ರಾಮದಲ್ಲಿ ರೈಲಿನಿಂದ ಬಲವಂತವಾಗಿ ಹೊರಹಾಕಿದರು. ಬಾಬಾನನ್ನು ಬಲವಂತವಾಗಿ ರೈಲಿನಿಂದ ಇಳಿಸಿದ ನಂತರ ರೈಲು ಮತ್ತೆ ಪ್ರಾರಂಭವಾಗುವುದಿಲ್ಲ ಎಂದು ಕಂಡಕ್ಟರ್ ಕಂಡುಕೊಂಡರು. ರೈಲನ್ನು ಪ್ರಾರಂಭಿಸಲು ಹಲವಾರು ಪ್ರಯತ್ನಗಳ ನಂತರ ಯಾರೋ ಅವರು ಸಾಧುವನ್ನು ರೈಲಿಗೆ ಹಿಂತಿರುಗಲು ಅನುಮತಿಸುವಂತೆ ಕಂಡಕ್ಟರ್ಗೆ ಸೂಚಿಸಿದರು. ನೀಮ್ ಕರೋಲಿ 2 ಷರತ್ತುಗಳ ಮೇಲೆ ರೈಲು ಹತ್ತಲು ಒಪ್ಪಿಕೊಂಡರು. 1. ರೈಲ್ವೆ ಕಂಪನಿಯು ನೀಮ್ ಕರೋಲಿ ಗ್ರಾಮದಲ್ಲಿ ನಿಲ್ದಾಣವನ್ನು ನಿರ್ಮಿಸುವುದಾಗಿ ಭರವಸೆ ನೀಡಿತು. ಆ ಸಮಯದಲ್ಲಿ ಗ್ರಾಮಸ್ಥರು ಹತ್ತಿರದ ನಿಲ್ದಾಣಕ್ಕೆ ಹಲವು ಮೈಲುಗಳಷ್ಟು ನಡೆದುಕೊಂಡು ಹೋಗಬೇಕಾಗಿತ್ತು. ಮತ್ತು 2. ರೈಲ್ವೆ ಕಂಪನಿ ಇನ್ನು ಮುಂದೆ ಯತಿಗಳನ್ನು ಉತ್ತಮವಾಗಿ ನಡೆಸಿಕೊಳ್ಳಬೇಕು. ಅಧಿಕಾರಿಗಳು ಒಪ್ಪಿದರು ಮತ್ತು ನೀಮ್ ಕರೋಲಿ ಬಾಬಾ ಅವರು, ಏನು, ರೈಲುಗಳನ್ನು ಪ್ರಾರಂಭಿಸಲು ನನಗೆ ಬಿಟ್ಟದ್ದು ಎಂದು ತಮಾಷೆಯಾಗಿ ರೈಲು ಹತ್ತಿದರು. ಅವನು ರೈಲು ಹತ್ತಿದ ತಕ್ಷಣ ಅದು ಪ್ರಾರಂಭವಾಯಿತು. ಆದರೆ ರೈಲು ಚಾಲಕರು ಸಾಧುಗಳು ಮುಂದೆ ಸಾಗುವಂತೆ ಆಶೀರ್ವದಿಸದ ಹೊರತು ಮುಂದುವರಿಯಲಿಲ್ಲ. ಬಾಬಾರವರು ಆಶೀರ್ವಾದ ಮಾಡಿ ರೈಲು ಮುಂದೆ ಸಾಗಿತು. ನಂತರ ಗ್ರಾಮದಲ್ಲಿ ರೈಲು ನಿಲ್ದಾಣವನ್ನು ನಿರ್ಮಿಸಲಾಯಿತು. ಬಾಬಾ ಸ್ವಲ್ಪ ಕಾಲ ಗ್ರಾಮದಲ್ಲಿ ವಾಸಿಸುತ್ತಿದ್ದರು ಮತ್ತು ಸ್ಥಳೀಯರಿಂದ ಹೆಸರಿಸಲ್ಪಟ್ಟರು. ನಂತರ ಅವರು ಉತ್ತರ ಭಾರತದಾದ್ಯಂತ ವ್ಯಾಪಕವಾಗಿ ಸುತ್ತಾಡಿದರು. ಈ ಸಮಯದಲ್ಲಿ ಅವರು ಹಲವು ಹೆಸರುಗಳಲ್ಲಿ ಪರಿಚಿತರಾಗಿದ್ದರು. ಅವುಗಳೆಂದರೆ ಲಕ್ಷ್ಮಣ್ ದಾಸ್, ಹಂಡಿವಾಲಾ ಬಾಬಾ ಮತ್ತು ಟಿಕೋನಿಯಾ ವಾಲಾ ಬಾಬಾ. ಗುಜರಾತ್ನ ಮೊರ್ಬಿಯ ವವಾನಿಯಾ ಗ್ರಾಮದಲ್ಲಿ ಅವರು ತಪಸ್ಸು ಮತ್ತು ಸಾಧನಾ ಮಾಡುವಾಗ ಅವರನ್ನು ತಲ್ಲಯ್ಯ ಬಾಬಾ ಎಂದು ಕರೆಯಲಾಗುತ್ತಿತ್ತು. ವೃಂದಾವನದಲ್ಲಿ ಸ್ಥಳೀಯ ನಿವಾಸಿಗಳು ಅವರನ್ನು ಚಮತ್ಕರಿ ಬಾಬಾ, ಮಿರಾಕಲ್ ಬಾಬಾ ಎಂದು ಕರೆಯುತ್ತಾರೆ. ಅವರ ಜೀವನದಲ್ಲಿ 2 ಪ್ರಮುಖ ಆಶ್ರಮಗಳನ್ನು ನಿರ್ಮಿಸಲಾಯಿತು, ಕೈಂಚಿ ಮತ್ತು ವೃಂದಾವನದಲ್ಲಿ. ಕಾಲಾನಂತರದಲ್ಲಿ ಅವರ ಹೆಸರಿನಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಲಾಯಿತು. ಅವರು ತಮ್ಮ ಜೀವನದ ಕೊನೆಯ ದಶಕದಲ್ಲಿ ತಂಗಿದ್ದ ಕೈಂಚಿ ಧಾಮ್ ಆಶ್ರಮವನ್ನು 1964ರಲ್ಲಿ ಹನುಮಾನ್ ದೇವಾಲಯದೊಂದಿಗೆ ನಿರ್ಮಿಸಲಾಯಿತು. ಇದು 2 ವರ್ಷಗಳ ಹಿಂದೆ 2 ಸ್ಥಳೀಯ ಸಾಧುಗಳಾದ ಪ್ರೇಮಿ ಬಾಬಾ ಮತ್ತು ಸೋಂಬರಿ ಮಹಾರಾಜ್ಗೆ ಯಜ್ಞಗಳನ್ನು ಮಾಡಲು ನಿರ್ಮಿಸಲಾದ ಸಾಧಾರಣ ವೇದಿಕೆಯೊಂದಿಗೆ ಪ್ರಾರಂಭವಾಯಿತು. ವರ್ಷಗಳಲ್ಲಿ ನೈನಿತಾಲ್ ಅಲ್ಮೋರಾ ರಸ್ತೆಯಲ್ಲಿ ನೈನಿತಾಲ್ನಿಂದ 17 ಕಿಮಿ ದೂರದಲ್ಲಿರುವ ಈ ದೇವಾಲಯವು ಸ್ಥಳೀಯರಿಗೆ ಮತ್ತು ಪ್ರಪಂಚದಾದ್ಯಂತದ ಆಧ್ಯಾತ್ಮಿಕ ಅನ್ವೇಷಕರಿಗೆ ಮತ್ತು ಭಕ್ತರಿಗೆ ಪ್ರಮುಖ ತೀರ್ಥಯಾತ್ರೆಯಾಗಿದೆ. ಪ್ರತಿ ವರ್ಷ ಜೂನ್ 15ರಂದು ದೇವಾಲಯದ ಉದ್ಘಾಟನೆಯ ಸ್ಮರಣಾರ್ಥವಾಗಿ ಕೈಂಚಿ ಧಾಮ್ ಭಂಡಾರ ನಡೆಯುತ್ತದೆ. ಇದು ಸಾಮಾನ್ಯವಾಗಿ 1 ಲಕ್ಷ ಭಕ್ತರನ್ನು ಸ್ವೀಕರಿಸುತ್ತದೆ. ನೀಮ್ ಕರೋಲಿ ಬಾಬಾ ಅವರು ಸೆಪ್ಟೆಂಬರ್ 11, 1923ರಂದು ಸುಮಾರು ಮಧ್ಯರಾತ್ರಿ 1:15ಕ್ಕೆ ಭಾರತದ ವೃಂದಾವನದ ಆಸ್ಪತ್ರೆಯಲ್ಲಿ ಮಧುಮೇಹ ಕೋಮಾಕ್ಕೆ ಜಾರಿದ ನಂತರ ನಿಧನರಾದರು. ಅವರು ಆಗ್ರಾದಿಂದ ನೈನಿತಾಲ್ ಬಳಿಯ ಕೈಂಚಿಗೆ ರಾತ್ರಿ ರೈಲಿನಲ್ಲಿ ಹಿಂತಿರುಗುತ್ತಿದ್ದರು. ಅಲ್ಲಿ ಅವರು ಎದೆಯಲ್ಲಿ ನೋವು ಅನುಭವಿಸಿದ ಕಾರಣ ಹೃದಯ ತಜ್ಞರನ್ನು ಭೇಟಿ ಮಾಡಿದರು. ಅವನು ಮತ್ತು ಅವನ ಪ್ರಯಾಣಿಕ ಸಹಚರರು ಮಥುರಾದಲ್ಲಿ ಇಳಿದರು. ರೈಲು ನಿಲ್ದಾಣದಲ್ಲಿ ಅವರು ಸೆಳೆತವನ್ನು ಪ್ರಾರಂಭಿಸಿದರು ಮತ್ತು ಶ್ರೀಧಾಮ ವೃಂದಾವನಕ್ಕೆ ಕರೆದೊಯ್ಯಲು ವಿನಂತಿಸಿದರು. ಅವರು ಆಸ್ಪತ್ರೆಯಲ್ಲಿ ತುರ್ತು ಕೋಣೆಗೆ ಕರೆದೊಯ್ದರು. ಆಸ್ಪತ್ರೆಯಲ್ಲಿ ವೈದ್ಯರು ಅವರಿಗೆ ಚುಚ್ಚುಮದ್ದು ನೀಡಿದರು ಮತ್ತು ಅವರ ಮುಖದ ಮೇಲೆ ಆಮ್ಲಜನಕದ ಮುಖವಾಡವನ್ನು ಹಾಕಿದರು. ಅವರು ಮಧುಮೇಹ ಕೋಮಾದಲ್ಲಿದ್ದರೂ ನಾಡಿಮಿಡಿತ ಚೆನ್ನಾಗಿದೆ ಎಂದು ಆಸ್ಪತ್ರೆ ಸಿಬ್ಬಂದಿ ತಿಳಿಸಿದ್ದಾರೆ. ಮಹಾರಾಜಿ ಎದ್ದರು ಮತ್ತು ಅವರ ಮುಖದ ಆಮ್ಲಜನಕದ ಮುಖವಾಡವನ್ನು ಮತ್ತು ಅವರ ತೋಳಿನಿಂದ ರಕ್ತದೊತ್ತಡವನ್ನು ಅಳೆಯುವ ಬ್ಯಾಂಡ್ ಅನ್ನು ಎಳೆದರು. ಬೇಕರ್, ಅನುಪಯುಕ್ತ ಎಂದು ಹೇಳಿದರು. ಮಹಾರಾಜಿ ಗಂಗಾಜಲ ಕೇಳಿದರು. ಯಾರೂ ಇಲ್ಲದ ಕಾರಣ ಅವರು ಅವನಿಗೆ ಸಾಮಾನ್ಯ ನೀರನ್ನು ತಂದರು.
ನಂತರ ಅವರು ಹಲವಾರು ಬಾರಿ ಜಯ ಜಗದೀಶ್ ಹರೇ ಬ್ರಹ್ಮಾಂಡದ ಭಗವಂತನಿಗೆ ನಮಸ್ಕಾರ ಪ್ರತಿ ಬಾರಿ ಕಡಿಮೆ ಪಿಚ್ನಲ್ಲಿ ಪುನರಾವರ್ತಿಸಿದರು. ಅವನ ಮುಖವು ತುಂಬಾ ಶಾಂತವಾಯಿತು ಮತ್ತು ನೋವಿನ ಎಲ್ಲಾ ಚಿಹ್ನೆಗಳು ಕಣ್ಮರೆಯಾಯಿತು. ಅವರು ಸತ್ತಿದ್ದರು. ಅವರ ಸಮಾಧಿಯನ್ನು ವೃಂದಾವನ ಆಶ್ರಮದ ಸಂಕೀರ್ಣದಲ್ಲಿ ನಿರ್ಮಿಸಲಾಗಿದೆ. ಇದು ಅವರ ಕೆಲವು ವೈಯಕ್ತಿಕ ವಸ್ತುಗಳನ್ನು ಸಹ ಹೊಂದಿದೆ.